ಬಂದು ಗದಗ ರೂಟ್ ಹಿಡಿದ್ರಿ. ಈ ಗದಗ ಇಲ್ಲಿಂದ 52 ಕಿಲೋಮೀಟರ್ ಐತ್ರಿ ಸ್ನೇಹಿತರೆ. ಈಗ ಬಿಜಾಪುರ 190 ಐತಿ, ಇಲ್ಲಿಂದ ಗದಗ 53 ಐತಿ. ಬಳ್ಳಾರಿ 202 ಐತ್ರಿ 202. ನೋಡಿ ಸ್ವಾಮಿ ನೋಡ್ರಿ ಮತ್ತೆ ಯಾವ್ದು ಪ್ರವಾಸಿ ಸ್ಥಳಗಳು ಅದೇ ಯಾವ ಸಿಕ್ಕೊಂಡ್ರೆ ಮತ್ತೆ ಒಂದು ಸ್ವಲ್ಪ ವೀಕ್ಷಣೆ ಮಾಡ್ಕೊಂಡು ತಗೊಳುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿಸಿಲು ಭಾಳ ಅಂದ್ರೆ ಭಾಳ ಐತ್ರಿ. ಬಿಸಿಲು ಹೆಂಗೈತಿ? ಬಿಸಿಲು ಭಾಳ ಐತ್ರ. ಏನೋ ಅಲ್ಲೇ ಮುಕ್ಕೋಬೇಕಂತ ಅನ್ಸಾತದ. ಬಿಸಿಲು ಭಾಳ ಐತಿ, ಅಲ್ಲೇ ನಿರ್ಣಯ ಮುಕ್ಕೋಬೇಕಂತ ಸ್ನೇಹಿತರೆ. ಇವಾಗ ಗದಗ ಬಂದೀವಿ. ಅವಳಿ ನಗರ, ಮುದ್ರಣ ಎದ್ದು ನಂತರ ನಗರ ಅಂತಾರೋ. ಇಲ್ಲಿ ಸ್ವಲ್ಪ ಕಾವು ಜಾಸ್ತಿ ಆಗಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಂತ ಐಸ್ ಕ್ರೀಮ್ ತಿನ್ನಾಕತ್ತೀವಿ ಇಲ್ಲಿ. ಹೆಂಗೈತೆ ಐಸ್ ಕ್ರೀಮ್? ಹಾಂ, ಇವತ್ತಿನ ದಿವಸ ಎಲ್ಲಿ ಬಂದಿದ್ರಿ? ಈಗ ತ್ರಿಕೂಟೇಶ್ವರ ದೇವಸ್ಥಾನ ಗದಗ ಬಂದೀವಿ. ಐತಿಹಾಸಿಕ ದೇವಸ್ಥಾನ ಸ್ನೇಹಿತರೆ. ಇದರದೇನೈತಿ ಮಾಹಿತಿ ಪಡೀನ್ರಿ, ಹಿನ್ನೆಲೆ ಪಡೀನಂತ ಮತ್ತು ದೇವಸ್ಥಾನ ಯಾವ ರೀತಿ ಐತಿ ಎಂಬುದು ಪೂರ್ತಿ ಸಂಪೂರ್ಣವಾಗಿ ತಿರುಗಾಡಿ ಸಂಪೂರ್ಣ ಮಾಹಿತಿ ಪಡೀನಿ ಸ್ನೇಹಿತರೆ. ಬರ್ರಿ ನೋಡೋಣಂತ್ರಿ ದೇವಸ್ಥಾನವನ್ನು ವೀಕ್ಷಣೆ ಮಾಡೋಣ್ರಿ ಸ್ನೇಹಿತರೆ. ಐತಿಹಾಸಿಕ ದೇವಸ್ಥಾನ ಐತ್ರಿ ಇದು. ಗದಗದಾಗಿದ್ದೀರಿ ನಾವೀಗ ಸ್ನೇಹಿತರೆ. ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನ ಗದಗ ರೀ. ಐತಿಹಾಸಿಕ ದೇವಸ್ಥಾನ ರೀ. ಕಾರ್ ಪಾರ್ಕಿಂಗ್ ಏನೈತಿ ಇಲ್ಲೇ ಮಾಡ್ಬೋದು, ಇಲ್ಲಿ ಕೂಡ ಮಾಡ್ಬೋದು ಕಾರ್ ಪಾರ್ಕಿಂಗ. ಇದು ಮುಖ್ಯ ದ್ವಾರ ರೀ, ಒಳಗಡೆ ಹೋಗತ್ರಿ. ತ್ರಿಕೂಟೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಈ ದೇವಸ್ಥಾನವು ಹುಬ್ಬಳ್ಳಿ ಧಾರವಾಡದಿಂದ ಆಗ್ನೇಯ ದಿಕ್ಕಿನಲ್ಲಿ 50 ಕಿಲೋಮೀಟರ್ ದೂರದ ಗದಗ ಪಟ್ಟಣದಲ್ಲಿದೆ. ಇಲ್ಲಿ ಒಂದೇ ಕಲ್ಲಿನ 3 ಲಿಂಗಗಳನ್ನು ಅಳವಡಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಸರಸ್ವತಿಗೆ ಸಮರ್ಪಿತವಾದ ಒಂದು ದೇಗುಲವಿದೆ ಮತ್ತು ಅದರಲ್ಲಿ ಸ್ತಂಭಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ವಾಸ್ತುಶಿಲ್ಪವನ್ನು ವಾಸ್ತುಶಿಲ್ಪಿ ಅಮರಶಿಲ್ಪಿ ಜಕಣಾಚಾರಿ ಯೋಜಿಸಿದ್ದಾರೆ. ಬಾದಾಮಿ ಚಾಲುಕ್ಯರು ಡೆಕ್ಕನನ ಆರಂಭಿಕ ವಾಸ್ತುಶಿಲ್ಪದ ಪ್ರವರ್ತಕರು. ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲು ಅವರ ಕಲಾ ಕೇಂದ್ರಗಳಾಗಿದ್ದವು. ಅವರ ನಂತರ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಆಳಿದರು. ದೇವಾಲಯವು ಸಂಕೀರ್ಣವಾದ ಶಿಲ್ಪಕಲೆಯೊಂದಿಗೆ ಅಲಂಕೃತ ಕಂಬಗಳನ್ನು ಹೊಂದಿದೆ. ಗರ್ಭಗೃಹವು 3 ಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತದೆ. ಈ ದೇವಾಲಯವು ಕಲ್ಲಿನ ಪರದೆಗಳನ್ನು ಮತ್ತು ಕೆತ್ತಿದ ಪ್ರತಿಮೆಗಳನ್ನು ಹೊಂದಿದೆ. ತ್ರಿಕೂಟೇಶ್ವರ ದೇವಾಲಯದ ಸಂಕೀರ್ಣದಲ್ಲಿ ಸರಸ್ವತಿಯ ದೇಗುಲವಿದೆ. ಸೊಗಸಾದ ಕಲ್ಲಿನ ಸ್ತಂಭಗಳಿವೆ. ಬಾಲ್ಕನಿ ಆಸನಗಳಾಗಿ ಕಾರ್ಯನಿರ್ವಹಿಸುವ ಇಳಿಜಾರಾದ ಚಪ್ಪಡಿಗಳನ್ನು ಸಾಂಕೇತಿಕ ಫಲಕಗಳಿಂದ ಅಲಂಕರಿಸಲಾಗಿದೆ ಮತ್ತು ಕಡಿದಾದ ಇಳಿಜಾರಾದ ಸೂರುಗಳಿಂದ ತುಂಬಿರುತ್ತದೆ. ಸಭಾಂಗಣದ ಒಳಗೆ ಸ್ತಂಭಗಳಲ್ಲಿ ಆಳವಿಲ್ಲದ ಗೂಡುಗಳಲ್ಲಿ ಶಿಲ್ಪಗಳನ್ನು ಜೋಡಿಸಲಾಗಿದೆ. ಪೂರ್ವ ದಿಕ್ಕಿನ ಗರ್ಭಗುಡಿಯಲ್ಲಿ ಬ್ರಹ್ಮ, ಮಹೇಶ್ವರ ಮತ್ತು ವಿಷ್ಣುವನ್ನು ಪ್ರತಿನಿಧಿಸುವ 3 ಲಿಂಗಗಳಿವೆ.
ದಕ್ಷಿಣದ ಲಿಂಗವನ್ನು ಸರಸ್ವತಿ ದೇವಿಗೆ ಸಮರ್ಪಿಸಲಾಗಿದೆ. ಸ್ನೇಹಿತರೆ, ನಾವು ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಹೋದಾಗ ಸಮಯ ಮಧ್ಯಾಹ್ನ 3:30 4 ಗಂಟೆದಾಗಿತ್ತು ಟೈಮ್. ಅವಾಗ 4:40 ಆಗಿತ್ತು ರೀ. ಆ ಸಮಯದಲ್ಲಿ ದೇವಸ್ಥಾನ ಬಾಗಿಲು ಓಪನ್ ಇರಲಿಲ್ಲ. ಹಿಂಗಾಗಿ ಒಳಗಡೆ ವಿಡಿಯೋ ಮಾಡೋಕೆ ನಮಗೆ ಟೈಮ್ ಸಿಗಲಿಲ್ಲ ಮತ್ತು ವಿಡಿಯೋ ಮಾಡೋಕೆ ಅಲಾವ್ ಇರಲಿಲ್ಲ ಒಳಗಡೆ ಸ್ನೇಹಿತರೆ. ಅದಕ್ಕೆ ಒಳಗಡೆ ಗರ್ಭಗುಡಿ ಏನೈತಿ ನಾವು ಅದನ್ನು ವಿಡಿಯೋದಲ್ಲಿ ತೋರಿಸಲು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಮೊದಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವತ್ತ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.